ಬೆಲೆ ಏರಿಕೆ ವಿರೋಧಿಸಿದ ಎಚ್ಆರ್ ಸಂದೀಪ್ ರೆಡ್ಡಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಹಳೇಹಳ್ಳಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಜನರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಸಮಾಜ ಸೇವಕ ಸಂದೀಪ್ ರೆಡ್ಡಿ ತಿಳಿಸಿದರು. ಇನ್ನು ಬೆಲೆ ಏರಿಕೆ ಕುರಿತು ಮಾತನಾಡಿದ ಸಂದೀಪ್ ರೆಡ್ಡಿರವರು ಬಡವರ ಹಾಗೂ ಮಧ್ಯಮ ವರ್ಗದ ಜನರಿಗೆ ತೊಂದರೆ ಉಂಟು ಮಾಡುವಂತಹ ಬೆಲೆ ಏರಿಕೆಗೆ ವಿರೋಧ ವ್ಯಕ್ತಪಡಿಸಿದರು. ಈ ಯುಗಾದಿ ಮತ್ತು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಸರ್ಕಾರವು ಹಾಲು ಮತ್ತು ವಿದ್ಯುತ್ ದರವನ್ನು ಏರಿಸಿದ್ದು, ಇದು ಜನರಿಗೆ ದೊಡ್ಡ ಶಾಕ್ ನೀಡಿದೆ. ವಿದ್ಯುತ್ ದರ ಹಾಗೂ ಹಾಲಿನ ದರ ಎರಡೂ ಹೆಚ್ಚಾಗಿವೆ. ಇದು ಮಧ್ಯಮ ವರ್ಗದ ಜನರ ಮೇಲೆ ಹೊರೆ ಬೀಳಲಿದೆ ಎಂದು ಅವರು ಹೇಳಿದರು. ಇನ್ನು ಹಾಲಿನ ದರವನ್ನು ಹೆಚ್ಚಿಸಿರುವುದರಿಂದ ರೈತರಿಗೆ ಏನೂ ಪ್ರಯೋಜನವಾಗುತ್ತಿಲ್ಲ. ಅನೇಕ ಡೈರಿ ಸಂಸ್ಥೆಗಳೊಂದಿಗೆ ಹಣ ಪಾವತಿ ಸಂಬಂಧಿತ ಸಮಸ್ಯೆಗಳು ಇದ್ದರೂ ಸರ್ಕಾರ ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಲು ವಿಳಂಬ ಮಾಡಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸರ್ಕಾರವು ಹಾಲಿನ ದರ ಏರಿಕೆ ಉತ್ತೇಜನಕಾರಿಯಾದರೂ ರೈತರಿಗೆ ಅದರ ಫಲ ಇಲ್ಲ. ಸರ್ಕಾರವು ಉಚಿತ ಗ್ಯಾರಂಟಿಗಳನ್ನು ನೀಡುತ್ತಿರುವುದರಿಂದ ಹಲವು ನಿಗಮಗಳಿಗೆ ಅಗತ್ಯವಾದ ಹಣಕಾಸು ಸಿಗುತ್ತಿಲ್ಲ. ಅಲ್ಲದೆ ಅಧಿಕಾರಿಗಳಲ್ಲಿ ಹಣಕಾಸು ಹಂಚಿಕೆ ಮತ್ತು ಯೋಜನೆಗಳ ಜಾರಿಯ ವಿಷಯದಲ್ಲಿ ಹಲವಾರು ಸಮಸ್ಯೆಗಳು ಎದುರಿಸುತ್ತಿದ್ದಾರೆ. ಪ್ರಸ್ತುತ ಸರ್ಕಾರವು ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಚಿಂತನೆ ಮಾಡುವ ಬದಲು ಉಚಿತ ಗ್ಯಾರಂಟಿಗಳನ್ನು ನೀಡುವಲ್ಲಿ ಹೆಚ್ಚಿನ ಗಮನ ಹರಿಸುತ್ತಿದೆ. ಗ್ಯಾರಂಟಿಗಳನ್ನು ನಿಲ್ಲಿಸಿ ಸರ್ಕಾರವು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಎಂದು ಹೇಳಿದರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನಡೆದ ಕಬಡ್ಡಿ ಟೂರ್ನಮೆಂಟ್ ಏನು ನಡೆಸಿದ್ವಿ ನಾವು, ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಜನ ಸುತ್ತಮುತ್ತಲಿಂದ ತುಂಬ ಜನ ಬಂದಿದ್ದರು ಹಾಗೂ ಅದು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ನಿಮ್ಮ ಸಹಕಾರ ಇಲ್ಲದ್ರೆ ಅದು ಆಗ್ತಾ ಇರಲಿಲ್ಲ. ಅದರಲ್ಲಿ ಕೆಲವು ಕ್ರೀಡಾಪಟುಗಳನ್ನ ನಾವು ಕೂಡ ಗುರುತಿಸಿದ್ದೀವಿ. ಅವರು ನಮ್ಮ ಕರ್ನಾಟಕದ ಇಂಡಿಯಾ ಮಟ್ಟಕ್ಕೂ ಆಡೋ ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಅವ್ರನ್ನ ಗುರುತಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಹೆಂಗೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅನ್ನೋದು ನಾವು ನೋಡ್ತಾ ಹೋಗ್ತೀವಿ. ಹಾಗೂ ಇವತ್ತು ವರ್ಷದಡುಕು ಕೂಡ ಏನೋ ಇದೆ. ವರ್ಷದಡುಕು ನಮ್ಮ ಕ್ಷೇತ್ರದಲ್ಲಿ ತುಂಬ ಖುಷಿಯಿಂದ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಆಚರಿಸ್ತಾ ಮಾಡ್ತಾರೆ. ಎಲ್ಲರೂ ಚೆನ್ನಾಗಿರಿ, ಚೆನ್ನಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಪ್ರಮುಖವಾಗಿ ಈ ಹಬ್ಬಕ್ಕೆ ನಮ್ಮ ಯುಗಾದಿ ಹಾಗೂ ರಂಜಾನ್ಗೆ ಸರ್ಕಾರ ರೇಟಿನ ಬರೆ ಕೂಡ ಎಳೆದಿದ್ದಾರೆ. ನಮ್ಮ ವಿದ್ಯುತ್ ಇದಿರ್ಬೋದು, ನಮ್ಮ ಎಲೆಕ್ಟ್ರಿಸಿಟಿ ಇರ್ಬೋದು ಹಾಗೂ ಹಾಲಿನ ದರ ಕೂಡ ರೇಸ್ ಮಾಡಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಮಿಡ್ಲ್ ಕ್ಲಾಸ್ ಮೇಲೆ ಎವ್ರಿಡೇ ಸರ್ಕಾರ ಹೊರೆ ಮೇಲೆ ಹೊರೆ ತರ್ತಾ ಇದೆ. ಎಲ್ಲೋ ಒಂದು ಕಡೆ ಅನ್ಪ್ಲ್ಯಾನ್ಡ್ ಸರ್ಕಾರ ಅಂತಲೇ ಹೇಳ್ಬೋದು. ಇವತ್ತು ಯಾವುದೋ ಒಂದು ಫ್ರೀ ಕೊಡೋಕೆ ಹೋಗಿ ಐ ಥಿಂಕ್ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿದಾರ ಸರ್ಕಾರ ಅನ್ನೋದು ಎಲ್ಲರಿಗೂ ಕಾಣ್ ಬರ್ತಾ ಇದೆ. ಯಾಕೆಂದರೆ ಎಲ್ಲ ಕಡೆ ನಿಗಮಗಳಿಗೆ ಕೂಡ ಅಮೌಂಟ್ಸ್ ಬಂದಿಲ್ಲ, ಫಂಡ್ಸ್ ಬಂದಿಲ್ಲ. ಎಲ್ಲೂ ಗೌರ್ಮೆಂಟ್ ಕೆಲಸಗಳು ಕೂಡ ಕೆಲವು ಕಡೆ ಫಂಡ್ಸ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಒಂದು ಅರ್ಥ ಆಗ್ತಾ ಇದೆ ಅಂದರೆ ಎಲ್ಲೋ ಫಂಡ್ಸ್ನ ಬೇರೆ ಕಡೆಗೆ ಡೈವರ್ಟ್, ಈ ಫ್ರೀ ಬೀಸ್ ಕೊಡೋ ಕಡೆ ಡೈವರ್ಟ್ ಆಗ್ತಾ ಇದೆ. ಅದು ಮುಖ್ಯವಾಗಿ ಏನಾಗಿದೆ, ಮೊನ್ನೆ ಹಾಲಿನ ಬೆಲೆ ಕೂಡ ರೈಸ್ ಮಾಡಿದ್ದಾರೆ. ಇವಾಗ ಹಾಲು ಮತ್ತು ಎಲೆಕ್ಟ್ರಿಸಿಟಿ ಎರಡೂ ರೇಸ್ ಆದರೆ ಮಿಡ್ಲ್ ಕ್ಲಾಸ್ ಮೇಲೆ ತುಂಬ ಹೊರೆ ಬೀಳುತ್ತೆ. ಇವಾಗ ಹಾಲಿನ ಬೆಲೆ ಏರಿಸೋದ್ರಲ್ಲಿ ನಮ್ದು ಏನು ಟಕ್ಕರಿಲ್ಲ. ಆ ದುಡ್ಡು ನೀವು ರೈತರಿಗೆ ಕೊಟ್ಟರೆ ನಮಗೂ ಒಪ್ಕೊಳ್ತೀವಿ. ರೈತರಿಗೆ ನೀವೇನು ರೈಸೇ ಮಾಡಿಲ್ಲ. ಮತ್ತು ಎಷ್ಟೋ ಡೈರಿಗಳಲ್ಲಿ ಇವತ್ತು ಕೂಡ ನಮ್ಗೆ ಹೇಳ್ತಾ ಇದ್ದಾರೆ, ಎಷ್ಟೋ ಡೈರಿಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ತುಂಬ ಪೆಂಡಿಂಗ್ ಇಟ್ಟಿದ್ದಾರಂತೆ. ಸೊ ಆ ಪೇಮೆಂಟ್ಸ್ ಕೂಡ ಆಗಿಲ್ಲ. ಸೊ ನಾನು ಇಷ್ಟೇ ಹೇಳೋದು, ಸರ್ಕಾರ ಎಚ್ಚೆತ್ಕೊಳ್ಳಿ. ನಿಮ್ಮ ಸರ್ಕಾರ ಇನ್ನೂ ಇರುತ್ತೆ. ಇದ್ದಾಗ ಎಲ್ಲರಿಗೂ, ನಮ್ಮೆಲ್ಲ ಮಿಡ್ಲ್ ಕ್ಲಾಸ್ ಇರ್ಬೋದು, ನಮ್ಮ ಕ್ಷೇತ್ರಗಳಿಗೆ ಒಳ್ಳೇದು ಮಾಡಿ. ಫ್ರೀ ಬಿಗಳನ್ನ ಆದಷ್ಟು ನಿಲ್ಲಿಸಿ. ಐ ಥಿಂಕ್ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಿ. ಸೊ ಅದೇ ನಿಮಗೆ ಮುಂದಿನ ದಿನಗಳಲ್ಲಿ ಶಕ್ತಿಯಾಗಿ ಉಳ್ಕೊಬೋದು. ಬಟ್ ಇಷ್ಟು ಹೊರೆ ತರೋದು ಸರಿಯಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತಿನ ರೇಟಿನ ಒಂದು ಇದು ನೋಡಿದ್ರೆ, ಈ ದರದಲ್ಲಿ ಹೋಗ್ತಾ ಹೋದರೆ ಎಲ್ಲಿ ಸ್ವಾಮಿ ಬಡವರು ಬದುಕೋದು, ಬಡವರು ಹೆಂಗೆ ನಾವು ಜೀವನಗಳು ಮಾಡೋದು, ಎಸ್ಪೆಷಲಿ ಮಿಡಿಲ್ ಕ್ಲಾಸ್ ಹೆಂಗೆ ಜೀವನ ಮಾಡುತ್ತೆ ಅನ್ನೋದ್ರಲ್ಲಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ನನ್ನ ಕ್ಷೇತ್ರದಲ್ಲಿ ಜನಗಳು ನನ್ನ ಕೈ ಹಿಡಿದು ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೀನಿ. ಎಲ್ಲೋ ನಾವು ಚಿಕ್ಕ ಹೊತ್ತು ತಪ್ಪಿದ್ರೆ, ನಿಮ್ಮ ಮಗ ಮಾಡ್ದ, ನಿಮ್ಮ ಅಣ್ಣ ಮಾಡ್ದ, ತಮ್ಮ ಮಾಡ್ದ ಅಂತ ಹೊಟ್ಟೆಗೆ ಹಾಕ್ಕೊಳ್ಳಿ. ಯಾವುದು ನಮ್ಮ ಗಮನಕ್ಕೆ ಬರೆದ್ರೆ, ಯಾವುದಾದ್ರು ಏನಾದ್ರು ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.